ವಿಸ್ತಾರ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ವಾರ್ನಿಂಗ್ ವರ್ಸಸ್ ಡೋಂಟ್ ಕೇರ್ ಅನ್ನುವಂತಹ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಹೆಚ್ಚುವರಿ ಸಮುದಾಯವಾರು DCM ಹುದ್ದೆ ಸೃಷ್ಟಿಯಾಗಬೇಕು ಅನ್ನುವಂತಹ ಒತ್ತಾಯವನ್ನು CM ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ KN ರಾಜಣ್ಣ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ CM ಬದಲಾವಣೆಯ ಕೂಗು ಕೂಡ DK ಶಿವಕುಮಾರ್ ಅವರ ಬಣದಿಂದ ಕೇಳಿ ಬರ್ತಾ ಇತ್ತು. ಈ ನಡುವೆ ಚಂದ್ರಶೇಖರ್ ಸ್ವಾಮೀಜಿಗಳು ಕೊಟ್ಟಂಥ ಒಂದು ಹೇಳಿಕೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಮತ್ತು ಮುಜುಗರ ಉಂಟಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುವ ಹಂತಕ್ಕೆ ಬಂದಿದೆ. ಯಾಕೆಂದರೆ ಸ್ವಾಮೀಜಿಯವರು ಸಮುದಾಯದ ಮೇಲಿನ ಪ್ರೀತಿಗೆ ಅಥವಾ ಸಮುದಾಯದವರಿಗೆ ಸಿಗಲಿ ಅನ್ನುವಂಥ ಹೇಳಿಕೆ ಕೊಟ್ಟಾಗಲೂ ಕೂಡ ಆ ಹೇಳಿಕೆ ಬಹಿರಂಗವಾಗಿ ಕೊಡಬಾರ್ದಾಗಿತ್ತು ಅನ್ನುವಂತಹ ಮುಜುಗರದ ಸಂಗತಿ, ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದಾಗಿತ್ತು ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪರ ಮತ್ತು ವಿರೋಧದ ನೇರವಾದಂಥ ಫೈಟು ನಡೀತಾ ಇತ್ತು. DCM DK ಶಿವಕುಮಾರ್ ಅವರ ಬಣ ಹಾಗೂ CM ಸಿದ್ದರಾಮಯ್ಯ ಅವರ ಬಣ ನಡುವೆ ನೇರವಾದಂಥ ಫೈಟ್ ನಡೀತಾ ಇತ್ತು. ಅದರಲ್ಲೂ ಕೂಡ KPCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ವರ್ಸಸ್ ಸಚಿವ KN ರಾಜಣ್ಣ ಅನ್ನುವಂಥ ಫೈಟ್, ಮೆಗಾ ಫೈಟ್ ನಡೀತಾ ಇದೆ. ಕಾರಣ ಯಾಕೆಂತಂದು ಹೇಳಿದ್ರೆ, ಯಾರೂ ಕೂಡ ನನಗೆ ಯಾವುದೇ ಸ್ವಾಮೀಜಿಗಳ ರೆಕಮೆಂಡೇಷನ್ ಬೇಡ, ಪಕ್ಷ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಪಕ್ಷದ ಉತ್ತಮವಾದಂಥ ಸಂಘಟನೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಒಂದಷ್ಟು ನಿರ್ಧಾರವನ್ನು ನಾನು CM ಸಿದ್ದರಾಮಯ್ಯವರು ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಹೈಕಮಾಂಡ್ ನಾಯಕರೆಲ್ಲರೂ ಕೂತ್ಕೊಂಡು ಒಂದು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡುವಂಥದ್ದು ಬೇಡ. ಒಂದು ವೇಳೆ ಬಹಿರಂಗವಾಗಿ ಮಾತನಾಡುವಂಥದ್ದಾದರೆ ಅನಿವಾರ್ಯವಾಗಿ ನೋಟಿಸನ್ನು ಕೊಡಬೇಕಾಗುತ್ತೆ ಅನ್ನುವಂತಹ ಬಹಿರಂಗವಾದಂಥ ಎಚ್ಚರಿಕೆಯನ್ನು ಸ್ವತಃ KPCC ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇಷ್ಟಾದ ನಂತರದೂ ಕೂಡ ಈ ವಾರ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ನಾನಾ ಅನ್ನುವಂಥ ಫೈಟ್ ಶುರುವಾದಂತೆ ಕಾಣಿಸುತ್ತೆ. ಮೊದಲು ಯಾರೆಲ್ಲ ಮಾತನಾಡೋಕ್ಕೆ ಶುರು ಮಾಡಿದ್ರಲ್ಲ, CM ಬದಲಾವಣೆಯ ಕೂಗೇನಿತ್ತು, ನಾವು ಕೇಳಲೇಬಾರ್ದು, DCM ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಸಮುದಾಯಕ್ಕೂ ಕೇಳೋದಂತ ತಪ್ಪೇನಾದ್ರು ಇದೆಯಾ, ಆ ರೀತಿ ತಪ್ಪು ಅನ್ನೋಂಥದ್ದಾದರೆ ಮುಂದೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಾದರೂ ಕೂಡ ನಾನು ಸಿದ್ಧ ಅನ್ನುವಂತಹ ಅಖಾಡದ ಪ್ರವೇಶ ಮಾಡಿರುವಂತಹ KN ರಾಜಣ್ಣವರು, ನಾನು KN ರಾಜಣ್ಣ ರೀ, ನಾನು ಯಾರಿಗೂ ಕೂಡ ಹೆದರುವಂಥ ಮನುಷ್ಯ ಅಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ನೋಟಿಸ್ ಕೊಟ್ಟ ನಂತರದಲ್ಲಿ ನಾನು ಮಾತನಾಡ್ತೇನೆ, ಅಲ್ಲಿವರೆಗೂ ಕೂಡ ನೋಡೋಣ ಯಾವ ರೀತಿ ನಾವು ನಮ್ಮ ಸಮುದಾಯಕ್ಕೆ ಕೇಳಿದ್ದೇವೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಈ ರೀತಿಯ ವಾರ್ನಿಂಗ್ಗಳು ನಮ್ಮ ಹತ್ರ ನಡೆಯಲ್ಲ ಅನ್ನುವಂತಹ ತೆರಿಗೇಟನ್ನು DCM DK ಶಿವಕುಮಾರ್ಗೆ ಸಚಿವ KN ರಾಜಣ್ಣ ಅವರು ಕೊಟ್ಟಿರುವಂಥದ್ದು. ಇಲ್ಲೂ ಮೇಲ್ನೋಟಕ್ಕೆ ಸಚಿವ KN ರಾಜಣ್ಣ ವರ್ಸಸ್ DK ಶಿವಕುಮಾರ್ ಅವರ ಫೈಟ್ ಅನ್ನುವಂಥ ಕಾಣಿಸಿದಾಗಲೂ ಕೂಡ ಇದರ ಹಿಂದೆ ಯಾರಿದ್ದಾರೆ, ಯಾಕೆಂತಂದು ಹೇಳಿದ್ರೆ ರಾಜಕೀಯ ವಲಯದಲ್ಲಿ ಒಬ್ಬ ಪ್ರಭಾವಿ ಸಚಿವರು ಮಾತನಾಡುವಂಥ, ಅದು ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾರೆ ಅಂತಂದು ಹೇಳಿದ್ರೆ ಇದು ಕೇವಲ ಅವರ ಅಭಿಪ್ರಾಯ ಅಲ್ಲ, ಇದರ ಹಿಂದೆ ಒಂದಷ್ಟು ಜನರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಹೇಳಿಸ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿದೆ. ಅಂತಿಮವಾಗಿ ಈಗ ಒಂದು ಕಡೆಗೆ CM ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇತ್ತ ಸ್ವತಃ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಅದರ ಜೊತೆಗೆ KN ರಾಜಣ್ಣ ಅವರ ನಡುವೆ ಮೆಗಾ ಫೈಟ್ ನಡೀತಾ ಇದೆ. ಈ ಫೈಟು ಇದೀಗ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂತಂದು ಹೇಳಿದ್ರೆ ಈ ರೀತಿಯ ಪ್ರಕರಣಗಳು, ಈ ರೀತಿಯ ಘಟನೆಗಳು ಕಾಂಗ್ರೆಸ್ನಲ್ಲಿ ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿದೆ. ಯಾಕೆಂತಂದು ಹೇಳಿದ್ರೆ ಈ ಹಿಂದೆನೂ ಕೂಡ ಲೋಕಸಭಾ ಚುನಾವಣೆಗೂ ಮುನ್ನ DCM ಹುದ್ದೆಗಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಸೇಮ್ ಇದೇ ಮಾದರಿಯಲ್ಲಿ DK ಶಿವಕುಮಾರ್ ಅವರು ಬಣದವರು ಇಲ್ಲ 2.5 ವರ್ಷ ಆದ ನಂತರದಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅನ್ನೋಂಥ ಹೇಳಿಕೆಗಳನ್ನು ಕೊಟ್ಟರು. ಅದಾದ ನಂತರದಲ್ಲಿ ಇಲ್ಲ, ಸಿದ್ದರಾಮಯ್ಯವರೇ 5 ವರ್ಷಗಳ ಕಾಲ CM ಆಗಿ ಮುಂದುವರಿಯುತ್ತಾರೆ ಅನ್ನೋಂತಹ ಮಾತನ್ನು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಹೇಳಿದರು. ಈ ರೀತಿಯ ಗೊಂದಲಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅನಿವಾರ್ಯವಾಗಿ ಚುನಾವಣೆ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಮಧ್ಯಪ್ರವೇಶ ಮಾಡಿತು. ಇದಾದ ನಂತರದಲ್ಲಿ ಇದೀಗ ಲೋಕಸಭಾ ಚುನಾವಣೆ ಮುಗಿದಿದೆ. ಚುನಾವಣೆ ಮುಗಿದ ನಂತರದಲ್ಲಿ ಈಗ ಮತ್ತೆ ಈ ಒಂದು ಫೈಟ್ ಏನು ಶುರುವಾಗಿದೆ. ಈ ಫೈಟ್ಗೆ ಕಡಿವಾಣ ಹಾಕುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಇರೋದು. ಈಗಾಗಲೇ ಕಾಂಗ್ರೆಸ್ನ ಪಕ್ಷದಲ್ಲಿ ಆಂತರಿಕವಾಗಿ ನಡೀತಾ ಇರುವಂಥ ಚರ್ಚೆ ಏನಂತಂದು ಹೇಳಿದ್ರೆ, ಈ ಬಾರಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡು ಕೂಡ ಬಲಿಷ್ಠವಾಗಿದೆ.
ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯ ಆಟಗಳೇನಿದ್ದಾವೆ ಈ ಎಲ್ಲ ಆಟಗಳಿಗೂ ಬ್ರೇಕ್ ಹಾಕುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದು ಹೇಳಿದ್ರೆ ಇದು ಪಕ್ಷದಲ್ಲಿ ಅಶಿಸ್ತು ಮೂಡಿಸುತ್ತೆ. ಎಲ್ಲರೂ ಕೂಡ ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಹೋದರೆ ಅದು ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದ್ದಾಗಲೂ ಕೂಡ ಈ ರೀತಿ ಬಹಿರಂಗವಾಗಿ ಮಾತನಾಡ್ತಾ ಹೋದರೆ ಇದು ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಡ್ಯಾಮೇಜು ಮತ್ತು ಗೊಂದಲ ತರಿಸುವಂತಹ ಕಾರಣಕ್ಕಾಗಿ ಈ ರೀತಿಯ ಬೆಳವಣಿಗೆಗಳು ಆಗಬಾರ್ದು ಅನ್ನೋಂತಹ ಒಂದಷ್ಟು ಬ್ರೇಕ್ ಹಾಕುವಂಥ ಕೆಲಸವೂ ಕೂಡ ಹೈಕಮಾಂಡ್ ಮಾಡುತ್ತೆ. ಆದರೆ ಹೈಕಮಾಂಡ್ ಬ್ರೇಕ್ ಹಾಕಿದ ನಂತರವೂ ಕೂಡ ಈ ಫೈಟ್ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋಂತಹ ಕುತೂಹಲ ಮತ್ತು ಕೌತುಕ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.